ಶ್ರೀರಾಮಕೃಷ್ಣ ವಚನವೇದ 31 ಈಶಾನ್ಯನಿಗೆ ಹಿತೋಪದೇಶ 18ನೇ ಅಕ್ಟೋಬರ್ 1884 ಕಾರ್ತಿಕ ಅಮಾವಾಸ್ಯೆ ಶನಿವಾರ. ಇಂದು ಕಾಳಿಯ ಪೂಜೆ ರಾತ್ರಿ 10-11 ಗಂಟೆಗೆ ಆರಂಭವಾಗುತ್ತದೆ. ಕೆಲವು ಭಕ್ತರು ಈ ಗಂಭೀರ ಅಮಾವಾಸ್ಯೆಯ ರಾತ್ರಿಯಲ್ಲಿ ಪರಮಹಂಸರ ದರ್ಶನ ಮಾಡಬೇಕೆಂದು ಇಚ್ಛಿಸಿದ್ದಾರೆ. ಅದಕ್ಕಾಗಿ ಅವರು ಹೊತ್ತಿಗೆ ಮುಂಚೆಯೇ ದಕ್ಷಿಣೇಶ್ವರಕ್ಕೆ ಬಂದು ಸೇರುತ್ತಿದ್ದಾರೆ. ಮಾಸ್ಟರ್ ಸುಮಾರು ರಾತ್ರಿ 8 ಗಂಟೆಯ ಸಮಯಕ್ಕೆ ಒಬ್ಬನೇ ದಕ್ಷಿಣೇಶ್ವರಕ್ಕೆ ಬಂದ. ನೋಡುತ್ತಾನೆ, ಕಾಳಿ ದೇವಾಲಯದಲ್ಲಿ ಮಹೋತ್ಸವ ಆಗಲೇ ಆರಂಭವಾಗಿ ಬಿಟ್ಟಿದೆ. ಉದ್ಯಾನವನದಲ್ಲಿ ಅಲ್ಲಲ್ಲಿ ದೀಪ ಹಚ್ಚಿದೆ. ಬೆಳಕಿಂದ ದೇವಾಲಯ ಹೊಳೆಯುತ್ತಿದೆ. ವಾದ್ಯಾಲಯದಿಂದ ವಾದ್ಯಘೋಷ ಕೇಳಿಬರುತ್ತಿದೆ. ದೇವಾಲಯದ ಕೆಲಸಗಾರರು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡುತ್ತಿದ್ದಾರೆ. ಇಂದಿನ ರಾತ್ರಿ ರಾಸಮಣಿಯ ಕಾಳಿ ದೇವಾಲಯದಲ್ಲಿ ಮೇಳ ನಡೆಯುತ್ತದೆ. ಬೆಳಗಿನ ಜಾವ ನಾಟಕ ನಡೆಯುತ್ತದೆ ಎಂಬುದಾಗಿ ದಕ್ಷಿಣೇಶ್ವರದ ಗ್ರಾಮ ನಿವಾಸಿಗಳು ಕೇಳಿದ್ದರು. ಹಳ್ಳಿಯಿಂದ ಆಬಾಲವೃದ್ಧ ವನಿತೆಯರೆಲ್ಲರೂ ಇರುವೆ ಸಾಲಿನೋಪಾದಿಯಲ್ಲಿ ದೇವಾಲಯಕ್ಕೆ ಬರುತ್ತಲೇ ಇದ್ದಾರೆ. ಅಪರಾಹ್ನದಲ್ಲಿ ರಾಜನಾರಾಯಣನ ಚಂಡೀ ಕೀರ್ತನೆ ನಡೆಯಿತು. ರಾಮಕೃಷ್ಣರು ತಮ್ಮ ಭಕ್ತರೊಡನೆ ಅದನ್ನು ಬಹಳ ಆನಂದದಿಂದ ಕೇಳಿದರು. ಈಗ ಜಗನ್ಮಯಿ ಕಾಳಿಯ ಪೂಜೆಗೆ ಸಿದ್ಧತೆ ಆಗುತ್ತಿದೆ. ಪರಮಹಂಸರು ಆನಂದದಿಂದ ತುಂಬಿ ತುಳುಕಾಡುತ್ತಿದ್ದಾರೆ. ಮಾಸ್ಟರ್ ದಕ್ಷಿಣೇಶ್ವರಕ್ಕೆ ಬಂದು ಪರಮಹಂಸರ ಕೊಠಡಿಯನ್ನು ಪ್ರವೇಶಿಸಿ ನೋಡುತ್ತಾನೆ. ಅವರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಅವರ ಮುಂಭಾಗದಲ್ಲಿ ನೆಲದ ಮೇಲೆ ಬಾಬುರಾಮ, ಚಿಕ್ಕ ಗೋಪಾಲ, ಹರಿಪದ, ಕಿಶೋರ, ಒಬ್ಬ ಚಿಕ್ಕ ಹುಡುಗ, ನಿರಂಜನನ ಸಂಬಂಧಿ, ಏಡೇ ದಾರಿನಿಂದ ಬಂದಿದ್ದ ಒಬ್ಬ ಯುವಕ, ಇವರೇ ಮೊದಲಾದ ಭಕ್ತರು ಕುಳಿತುಕೊಂಡಿದ್ದಾರೆ. ರಾಮಲಾಲ ಮತ್ತು ಹಾಜರ ಆಗಾಗ ಅಲ್ಲಿಗೆ ಬಂದು ಹೋಗುತ್ತಿದ್ದಾರೆ. ನಿರಂಜನನ ಸಂಬಂಧಿ, ಆ ಚಿಕ್ಕ ಹುಡುಗ, ಪರಮಹಂಸರ ಮುಂದೆ ಕುಳಿತು ಧ್ಯಾನ ಮಾಡುತ್ತಿದ್ದಾನೆ. ಪರಮಹಂಸರು ಆತನಿಗೆ ಧ್ಯಾನ ಮಾಡುವಂತೆ ಹೇಳಿದ್ದರು. ಮಾಸ್ಟರ್ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡನು. ಸ್ವಲ್ಪ ಹೊತ್ತಾದ ನಂತರ ನಿರಂಜನನ ಸಂಬಂಧಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಅವರಿಂದ ಬೀಳ್ಕೊಂಡು ಹೊರಡುವುದರಲ್ಲಿದ್ದಾನೆ. ಏಡೇ ದಾರಿನ ಹುಡುಗನೂ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ನಿಂತುಕೊಂಡಿದ್ದಾನೆ. ಈತ ಆ ಹುಡುಗನ ಜೊತೆಯಲ್ಲಿ ತೆರಳುವನು. ಪರಮಹಂಸರು ನಿರಂಜನನ ಸಂಬಂಧಿಯನ್ನು ಕೇಳಿದರು, ಮತ್ತೆ ಯಾವಾಗ ಬರುತ್ತೀಯೇ? ಭಕ್ತ: ಬಹುಶಃ ಮುಂದಿನ ಸೋಮವಾರ. ಶ್ರೀರಾಮಕೃಷ್ಣರು ಆಕಾಂಕ್ಷೆಯಿಂದ: ಲಾಟೀನು ಬೇಕೇನು? ಜೊತೆಯಲ್ಲಿ ತೆಗೆದುಕೊಂಡು ಹೋಗುವೆಯಾ? ಭಕ್ತ: ಬೇಡಿ, ಈ ತೋಟದ ಪಕ್ಕದಲ್ಲಿಯೇ, ಅವಶ್ಯಕತೆ ಏನಿಲ್ಲ. ಪರಮಹಂಸರು ಏಡೇದಾರಿನ ಹುಡುಗನಿಗೆ: ಮಗು, ನೀನೂ ಹೊರಟು ಬಿಟ್ಟೆಯಾ? ಯುವಕ: ಹೌದು, ಸ್ವಲ್ಪ ನೆಗಡಿಯಾಗಿ ಬಿಟ್ಟಿದೆ. ಪರಮಹಂಸರು: ಒಳ್ಳೆಯದು, ತಲೆ ಮೇಲೆ ಬಟ್ಟೆ ಹಾಕಿಕೊಂಡು ಹೋಗು. ಆ ಹುಡುಗರಿಬ್ಬರೂ ಮತ್ತೆ ಪರಮಹಂಸರಿಗೆ ಪ್ರಣಾಮ ಮಾಡಿ ಹೊರಟು ಹೋದರು. ಇಂದು ಅಮಾವಾಸ್ಯೆಯ ಗಾಢಾಂಧಕಾರ, ಇದರ ಜೊತೆಗೆ ಜಗನ್ಮಯಿಯ ಪೂಜೆ ಬೇರೆ. ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಒರಗುದಿಂಬು ಹಾಕಿಕೊಂಡು ಒರಗಿ ಕುಳಿತಿದ್ದಾರೆ. ಅವರ ಮನಸ್ಸು ಅಂತರ್ಮುಖವಾಗಿದೆ. ಆಗಾಗ ಭಕ್ತರೊಡನೆ ಒಂದೋ ಎರಡೋ ಮಾತು ಆಡುತ್ತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಮಾಸ್ಟರನ ಮತ್ತು ಭಕ್ತರ ಕಡೆ ತಿರುಗಿ ಹೇಳುತ್ತಿದ್ದಾರೆ: ಆ ಹುಡುಗನದು ಎಂಥ ಧ್ಯಾನ! ಹರಿಪದನಿಗೆ: ಏನು, ಎಂಥ ಧ್ಯಾನ? ಹರಿಪದ: ಹೌದು, ನಿಜ, ಒಂದು ಮರದ ದಿಮ್ಮಿಯ ಹಾಗೆ. ಪರಮಹಂಸರು ಕಿಶೋರಿಗೆ: ಆ ಹುಡುಗ ಯಾರೆಂಬುದು ಗೊತ್ತೇ? ನಿರಂಜನನ ದೂರದ ಸೋದರ. ಮತ್ತೆ ಎಲ್ಲರೂ ನಿಶ್ಶಬ್ದರಾಗಿ ಕುಳಿತಿದ್ದಾರೆ. ಹರಿಪದ ಪರಮಹಂಸರ ಪಾದಗಳನ್ನು ಒತ್ತುತ್ತಿದ್ದಾನೆ. ಪರಮಹಂಸರು ಅಪರಾಹ್ನದಲ್ಲಿ
ಚಂಡಿಯ ಹಾಡುಗಳನ್ನು ಕೇಳಿದರು. ಅವು ಅವರ ಮೂಲಕ ಹೊರಬರುತ್ತಿವೆ. ಮೆಲ್ಲ ಮೆಲ್ಲನೆ ಹಾಡುತ್ತಿದ್ದಾರೆ. ತಾಯಿ ದುರ್ಗೆಯ ನಿಜವನರಿಯುವ ಧೀರರಾರೋ ಜಗದೊಳು, ಆರು ದರುಶನ ವೇದಶಾಸ್ತ್ರ ಪುರಾಣವರಿಯದು ಅವಳನು. ಯೋಗಿ ಹೃದಯ ದಿವ್ಯ ನಿತ್ಯಾನಂದ ರೂಪಿಣಿ ಆಕೆಯು, ತನ್ನ ಆನಂದದಲ್ಲಿ ತಾನೇ ಜೀವಹೃದಯೊಳಗಿರುವಳು. ಸಕಲ ಬ್ರಹ್ಮಾಂಡವನ್ನು ಬಸಿರಲಿ ಧರಿಸಿ ನಿತ್ಯವೂ ಪೊರೆವಳು. ಮೂಲಾಧಾರ ಸಹಸ್ರಾರದಲ್ಲಿಯೇ ಮುನಿಗಳವಳನ್ನು ನೆನೆವರು. ಶಿವನ ಹೊರತಿನ್ನಾರು ಅರಿಯರು ಅವಳ ದಿವ್ಯ ಸ್ವರೂಪವ. ಪದ್ಮವನದಲ್ಲಿ ಹಂಸರೂಪನ ಜೊತೆಗೆ ನಲಿಯುವ ಮಾಟವ. ಕಡಲ ನೀಜುವೆನೆಂಬ ಮರುಳನ ಕಲ್ಪನೆಗೆ ನಗುವಂದದಿ, ಇಂಥ ತಾಯಿಯ ತಿಳಿವೆನೆಂದರೆ ರಾಮಪ್ರಸಾದನು ನಗುವನು. ಕುಬ್ಜನಾದುವ ಮುಗಿಲ ಚಂದ್ರನ ಹಿಡಿವ ಯತ್ನದ ತೆರದಲ್ಲಿ, ಬುದ್ಧಿಯರಿತರು ಹೃದಯವರಿಯದು ತಾಯಿ ದುರ್ಗೆಯ ನಿಜವನು. ಪರಮಹಂಸರು ಎದ್ದು ಕುಳಿತುಕೊಂಡರು. ಮತ್ತೆ ಅತ್ಯಂತ ಉತ್ಸಾಹದಿಂದ ಭಗವತಿಯ ಮೇಲಿನ ಹಾಡನ್ನು ಹಾಡುತ್ತಿದ್ದಾರೆ. ತಾಯಿ ಕಾಳಿಯ ಉನ್ಮತ್ತ ಲೀಲೆ ಈ ಸೃಷ್ಟಿ. ಮೂಲೋಕಗಳು ಅವಳ ಮಾಯೆಯಲ್ಲಿ ಮರುಳು. ಶಿವ ಮರುಳು, ಶಿವೆಯೂ ಮರುಳು. ಅವರೊಡನೆ ನರ್ತಿಸುವ ಭಕ್ತರಿಬ್ಬರು ಮರುಳು. ಕುಣಿವ ತಾಯಿಯ ರೂಪ ಭಾವಭಂಗಿಗಳನ್ನು ಬಣ್ಣಿಸಲ್ಕರಿದು, ಕಂಠಸ್ಥ ಗರಳ ಬಾಧೆಗೆ ಶಿವನೇ ಶ್ರೀಕಾಳಿಯನು ಜಪಿಸುವನು ಹಗಲು ಎರಳು. ಕಲ್ಲಿನಿಂದಲೇ ಮತ್ತೊಂದು ಕಲ್ಲನು ಒಡೆವಲು, ಸಗುಣ ನಿರ್ಗುಣವೆಂಬ ವಾದವ ಸೃಜಿಸಿ ಅದನ್ನೂ ಮುರಿವಳು. ಉಳಿದ ಎಲ್ಲ ವಿಷಯದಲ್ಲೂ ಅವಳು ಒಪ್ಪಿಗೆ ಇತ್ತರೂ ಕರ್ತವ್ಯಚ್ಯುತಿಯನ್ನು ಒಪ್ಪಳು. ಇಂಥ ತಾಯಿಯ ನಾಮನೌಕೆಯ ಹಿಡಿದು ಭವಸಾಗರದೊಳು ತೇಲಿ ನಡೆಯಿರಿ ಎಂದು ನುಡಿವನು ಭಕ್ತ ರಾಮಪ್ರಸಾದನು. ಪರಮಹಂಸರು ಹಾಡುತ್ತಾ ಹಾಡುತ್ತಾ ಭಾವಾವಿಷ್ಟರಾಗಿ ಹೋಗಿದ್ದಾರೆ. ಹೇಳಿದರು, ಈ ವಿಧದ ಹಾಡುಗಳೆಲ್ಲ ಭಗವತ್ ಪ್ರೇಮೋನ್ಮಾದಕ ಹಾಡುಗಳು ಎಂದು. ಬಳಿಕ ಹಾಡಿನ ಮೇಲೆ ಹಾಡನ್ನು ಹಾಡಲಾರಂಭಿಸಿದ್ದಾರೆ. ಗಂಡಯೋಗದಲ್ಲಿ ಜನಿಸಿದಂಥ ಶಿಶು ತಿನ್ನುವುದಂತೆ ತಾಯ, ನಾನು ಅಂಥ ಶಿಶು ನಿನ್ನ ನುಂಗುವೆನು ತೆರೆದು ನನ್ನ ಬಾಯ. ಮತ್ತೆ ಸದಾನಂದಮಯಿ ಕಾಳಿ ಪರಶಿವಮನ ಮೋಹಿನಿ, ಕರತಾಳವ ಗೈದು ಕುಣಿವೆ ಉನ್ಮತ್ತನ ತೆರದಲ್ಲಿ. ಆದಿಭೂತೆ ಸನಾತನಿ ಶೂನ್ಯ ರೂಪೆ ಶಶಿಭಾಲಿ, ಬ್ರಹ್ಮಾಂಡವೇ ಇರುವ ಮುನ್ನ ನೀನಾಗಿಹ ಶಿರಮಾಲಿ. ಸರ್ವಚಲನಕ್ಕೂ ಪ್ರೇರಕೆ ನೀನು, ನಾವೋ ಬರಿ ಬೊಂಬೆಗಳು. ನೀನಾಡಿಸಿದಂತೆ ಆಡಿ ನೀ ನುಡಿಸಿದಂತೆ ನುಡಿವೆವು. ಅಶಾಂತ ಕಮಲಾಕಾಂತ ನುಡಿವನು, ಓ ತಾಯಿ ಪ್ರಳಯ ಸ್ವರೂಪಿ. ಧರ್ಮಾಧರ್ಮಗಳೆರಡನ್ನು ನೀನು ಸೀಳಿ ಹಾಕಿರುವೆ ಖಡ್ಗದಲ್ಲಿ. ಜೈ ಕಾಳಿ ಜೈ ಕಾಳಿ ಜೈ ಕಾಳಿ ಎಂದಾನು ನಿಷ್ಕ್ರಮಣ ಕಾಲದಲ್ಲಿ ಜಪಿಸುತ್ತಿರಲು, ಶಿವತ್ವ ಲಭಿಸುವುದು ಕಾಶಿಗೀಶಿಗಳೆಂಬ ಪುಣ್ಯಕ್ಷೇತ್ರಗಳಿಂದ ಮತ್ತೆ ನನಗೇನು. ಅನಂತರೂಪಿಣಿಯೇ ಮಹಿಮೆ ಏನೆಂಬುದನ್ನು ನಾವು ಮರ್ತ್ಯರು ತಿಳಿಯಬಲ್ಲವೇನು. ತನ್ನಲ್ಪ ಮಹಿಮೆಯನ್ನು ಅರಿತ ಶಿವನೇ ಅವಳ ಪದಕಮಲಗಳ ಕೆಳಗೆ ಬಿದ್ದಿಲ್ಲವೇನು. ಹಾಡುವುದು ಮುಗಿಯಿತು. ಆ ಸಮಯಕ್ಕೆ ಸರಿಯಾಗಿ ರಾಜನಾರಾಯಣನ ಇಬ್ಬರು ಮಕ್ಕಳು ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದರು. ಅಪರಾಹ್ನ ನಾಟ್ಯ ಮಂದಿರದಲ್ಲಿ ರಾಜನಾರಾಯಣ ಚಂಡೀ ಕೀರ್ತನೆಯನ್ನು ಮಾಡಿದ. ಆತನೊಡನೆ ಈ ಮಕ್ಕಳೂ ಹಾಡಿದರು. ಪರಮಹಂಸರು ಮತ್ತೆ ಈ ಮಕ್ಕಳೊಡನೆ ಹಾಡಲಾರಂಭಿಸಿದರು. ತಾಯಿ ಕಾಳಿಯ ಉನ್ಮತ್ತ ಲೀಲೆ ಈ ಸೃಷ್ಟಿ. ಮೂಲೋಕಗಳು ಅವಳ ಮಾಯೆಯಲ್ಲಿ ಮರುಳು. ಶಿವ ಮರುಳು, ಶಿವೆಯೂ ಮರುಳು. ಅವರೊಡನೆ ನರ್ತಿಸುವ ಭಕ್ತರಿಬ್ಬರು ಮರುಳು. ಚಿಕ್ಕ ಹುಡುಗ ಪರಮಹಂಸರನ್ನು ನೀವು ಕರುಣಾಪೂರ್ಣರೆಂಬುದ ಕೇಳಿ ಬಂದೆನು ಎಂಬ ಹಾಡನ್ನು ದಯವಿಟ್ಟು ಒಮ್ಮೆ ಹಾಡಿ ಎಂದು ಕೇಳಿದ. ಪರಮಹಂಸರು ಗೌರಾಂಗ ನಿತ್ಯಾನಂದರೆನ್ನುವ ದಿವ್ಯ ಸೋದರ ವರ್ಯರೇ ಎಂಬ ಹಾಡನ್ನೇನು ಎಂದು ಕೇಳಿದರು. ಬಳಿಕ ಅದನ್ನು ಹಾಡಲಾರಂಭಿಸಿದರು. ಗೌರಾಂಗ ನಿತ್ಯಾನಂದರೆನ್ನುವ ದಿವ್ಯ ಸೋದರ ವರ್ಯರೇ, ನೀವು ಕರುಣಾಪೂರ್ಣರೆಂಬುದ ಕೇಳಿ ಬಂದೆನು ನಿಮ್ಮೆಡೆ. ಪರಮಹಂಸರು ನೀವು ಎಂಬುದ ಕಾಶಿಯೊಡೆಯನೆ ನುಡಿದನು. ಬ್ರಹ್ಮರೂಪರು ನೀವು, ನಿಮ್ಮನು ನಾನು ಗುರುತಿಸಿ ಬಂದೆನು.
ಎನಿತೋ ಸಾಧುಗಳನ್ನು ಕಂಡನು. ನಿಮ್ಮ ಕರುಣೆಯು ನನಗೆ ಯಾರಲು ಇದುವರೆಗೂ ಕಾಣದು. ಹಿಂದೆ ಗೋಕುಲದಲ್ಲಿ ನೀವೇ ವ್ರಜರ ಕುಲದಲ್ಲಿ ಬಂದಿರಿ. ಗೋವ ಕಾಯುತ ಹುಲ್ಲುಗಾವಲ ಹಸುರ ಬಯಲುಳು ನಲಿದಿರಿ. ಗೆಳೆಯ ಗೋಪಕುಮಾರರೊಂದಿಗೆ 100 ಆಟದೊಳಿದ್ದಿರಿ. ಆದರಂದಿನ ರೂಪವನ್ನು ಮರೆ ಮಾಡಿ ನಮ್ಮೆಡೆ ನಿಂದಿರಿ. ಇಂದು ಹರಿನಾಮವನ್ನು ನುತಿಸುತ್ತ ನಮ್ಮ ಎದುರೇ ನಲಿವಿರಿ. ಅಯ್ಯ ಗೌರಾಂಗ ದೇವನೇ, ನಿಮ್ಮ ಅಂದಿನ ನೀಲವರ್ಣವ ಎಂತು ಮರೆ ಮಾಡಿರುವೆಯೋ. ಆದರೂ ನಿನ್ನಕ್ಷಿ ಅಂದಿನ ಗುಟ್ಟ ನೊರೆಯುತ್ತಲಿರುವುವೋ. ನಿನ್ನ ನಾಮವ ನುತಿಸಿ ಎನಿತೋ ಮುಕ್ತರಾದರು ಜೀವರು. ನಿನ್ನ ಮಹಿಮೆಯ ಕೇಳಿ ನಾನು ನಿನ್ನ ಪಾದಕ್ಕೆ ಮಣಿಯುವೆ. ನಿನ್ನ ಬೆರಳೊಳಗಿಟ್ಟು ನನ್ನನು ಸಲಹು ಎನ್ನುತ್ತ ಬೇಡುವೆ. ದುರುಳರಿಬ್ಬರ ಹಿಂದೆ ನೀನೇ ಕೈ ಹಿಡಿದು ಮೇಲೆತ್ತಿದೆ. ಸರ್ವರನು ಸಮದೃಷ್ಟಿಯಲ್ಲಿ ನೀ ತೆಗೆದು ಎದೆಯೊಳಗಪ್ಪುವೆ. ಹರಿಯ ನಾಮವ ಅಮೃತ ಬೀಜವ ಎಲ್ಲ ಮನದೊಳು ಬಿತ್ತುವೆ. ಇಂದು ನನ್ನನ್ನು ಎತ್ತು ತಂದೆ ಎಂದು ನಿನ್ನನ್ನು ಬೇಡುವೆ. ರಾಮಲಾಲ ಕೊಠಡಿಗೆ ಬಂದ. ಆತನಿಗೆ ಪರಮಹಂಸರು ಹೇಳಿದರು, ಒಂದು ಸ್ವಲ್ಪ ಹೊತ್ತು ಹಾಡು. ಇಂದು ಭಗವತಿಯ ಪೂಜೆ. ರಾಮಲಾಲ ಹಾಡುತ್ತಿದ್ದಾನೆ. ನಲಿಯುವಳಾರಿ ಭೈರವ ನಾರಿ ರಣರಂಗದೊಳು ಬೆಳಕನು ಬೀರಿ. ಮಿಂಚಿನ ಬಳಗವನೊಳಗೊಂಡಿರುವ ಮುಂಗಾರು ಮೋಡದ ಮೈಯವಳು. ಮಿಂಚುವ ದಾಡೆಯ ಬಿಡುಮುಡಿಗೂದಲ ರುದ್ರ ಭಯಂಕರಿ ನುಗ್ಗುವಳು. ಇಂತು ರೌದ್ರವನು ತೋರುತ್ತ ಮೆರೆಯುವ ಧೀರ ನಾರಿಯವಳಾರಿವಳು. ಎನಿತು ಮನೋಹರ ನೋಡು ಹಣೆಯೊಳಗೆ ಅಂಟಿಕೊಂಡಿರುವ ಬೆವರುಮಣಿ. ಕೆದರುಗೂದಲಲ್ಲಿ ಛೇಂಕೃತಿಗೈಯುವ ಹಾರಾಡುವ ಆ ಭೃಂಗಾಳಿ. ಭುವನ ಮೋಹಿನಿಯ ರೂಪದೆದರು ಆ ಚಂದಿರನೆ ಬಲು ನಾಚಿಹನು. ಅಚ್ಚರಿ ಅಚ್ಚರಿ ಶಿವೆಯೇ ಆಕೆಯ ಪದತಲದೆಡೆ ಶವದಂತಿಹನು. ಈ ಗಜಗಾಮಿನಿ ಲೋಕಮಾತೆ ಶ್ರೀ ಮಹಾಕಾಳಿ ಎಂತೆಂಬುದನು ಕಮಲಾಕಾಂತನು ಊಹಿಪನು. ಮತ್ತೆ ರಾಮಲಾಲ ಹಾಡಿದ. ನಟ್ಟಿರುಳು ನಭದಂತೆ ಕಾಳಿಮಾತನುವಾಗಿ ಧಾವಿಸುವ ನಾರಿ ಯಾರು. ರಕ್ತಸಾಗರದಲ್ಲಿ ನೀಲ ಕಮಲದ ತೆರದಿ ರಣರಂಗದಲ್ಲಿ ಕುಣಿವ ಇವಳು ಯಾರು. ಯಾರೀ ದಿಗಂಬರೆಯು ತಮ್ಮ 100 ಕಣ್ಣನೂ ದಿಕ್ಕು ದಿಕ್ಕಿಗೆ ಇಂತು ಹೊರಳಿಸುವಳು. ಶೂಲಪಾಣಿಯ ನಿಂತು ಶವದಂತೆ ಮೆಟ್ಟುತ್ತ ತಿರೆ ನಡುವೆ ನರ್ತನವ ಗೈಯುವವಳು. ಪರಮಹಂಸರು ಪ್ರೇಮಾನಂದದಿಂದ ನರ್ತಿಸುತ್ತಿದ್ದಾರೆ. ನರ್ತಿಸುತ್ತಾ ಪರಮಹಂಸರೇ ಹಾಡಲಾರಂಭಿಸಿದರು. ಸಾಗುತಿಹುದು ಚಿತ್ತಭೃಂಗ ಕಾಳೀಪದ ನೀಲಕಮಲ ಮಧುಪಾನದ ಆಸೆಗೆ. ಸಕಲ ವಿಷಯ ಕುಸುಮರಸವು ಎಷ್ಟಾದರೂ ತುಚ್ಛವೆಂದು ತಿಳಿಯುತ್ತಿಂದೀ ಮನಸ್ಸಿಗೆ. ತಾಯ ಪಾದ ಕಮಲ ನೀಲ ಮಧು ಕುಡಿಯುವ ಭೃಂಗ ನೀಲ. ನೀಲದಲ್ಲಿ ನೀಲ ಸೇರಿ ನೀಲವಾದ ಪರಿಯನು ಕಂಡು ಬೆರಗು ಒಡುವನು. ಸುಖ ಬಂದರೆ ಹಿಗ್ಗದೆ ನೋವಿನಲ್ಲಿ ಕುಗ್ಗದೆ ಆನಂದದ ಸಿಂಧುವಿನಲ್ಲಿ ನಿರುತ ತೇಲುತ್ತಿರುವನು ಭಕ್ತ ಕಮಲಾಕಾಂತನು. ಹಾಡುವುದು ನರ್ತಿಸುವುದು ಮುಗಿಯಿತು. ಭಕ್ತರೆಲ್ಲ ಮತ್ತೆ ನೆಲದ ಮೇಲೆ ಕುಳಿತುಕೊಂಡರು. ಪರಮಹಂಸರು ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡರು. ಅವರು ಮಾಸ್ಟರಿಗೆ ಹೇಳುತ್ತಿದ್ದಾರೆ, ನೀನು ಬರದೇ ಹೋದೆಯಲ್ಲ. ಚಂಡೀ ಕೀರ್ತನೆ ಎಷ್ಟು ಚೆನ್ನಾಗಿ ನಡೆಯಿತು. ಭಕ್ತರಲ್ಲಿ ಕೆಲವರು ಕಾಳಿ ದೇವಾಲಯಕ್ಕೆ ಭಗವತಿಯ ದರ್ಶನಕ್ಕಾಗಿ ಹೊರಟರು. ದರ್ಶನ ಮಾಡಿದ ನಂತರ ಕೆಲವರು ಗಂಗಾ ತೀರದ ಹಂತಗಳ ಮೇಲೆ ನಿರ್ಜನ ಪ್ರದೇಶಗಳಲ್ಲಿ ಕುಳಿತು ಮಾನಸಿಕವಾಗಿ ನಾಮಜಪ ಮಾಡುತ್ತಿದ್ದಾರೆ. ಆಗ ಸುಮಾರು 11 ಗಂಟೆ. ಮಹಾನಿಶಿ. ಗಂಗೆಯಲ್ಲಿ ಉಬ್ಬರ ಬರುತ್ತಿದೆ. ಆಕೆ ಉತ್ತರ ವಾಹಿನಿಯಾಗಿದ್ದಾಳೆ. ದಡದಲ್ಲಿದ್ದ ದೀಪಗಳು ಆಕೆಯ ಕಪ್ಪು ನೀರಿನಲ್ಲಿ ಒಮ್ಮೊಮ್ಮೆ ಕಾಣಿಸಿಕೊಳ್ಳುತ್ತಿವೆ. ರಾಮಲಾಲ ಪೂಜಾ ಪದ್ಧತಿಯ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಭಗವತಿಯ ಗರ್ಭಗುಡಿಯನ್ನು ಪ್ರವೇಶಿಸಿದನು. ಮಣಿಯು ಹೊರಗೆ ನಿಂತೇ ಭಗವತಿಯನ್ನು ನೆಟ್ಟ ದೃಷ್ಟಿಯಿಂದ ನೋಡುತ್ತಿರುವುದನ್ನು ಕಂಡು ರಾಮಲಾಲ ಅವನನ್ನು ಕೇಳಿದನು, ಏನು, ಒಳಗೆ ಬರುವಿರೇನು ಎಂದು. ಮಣಿಯು ಅತ್ಯಂತ ಸಂತುಷ್ಟನಾಗಿ ಒಳಗೆ ಹೋಗಿ ಕುಳಿತುಕೊಂಡನು. ನೋಡುತ್ತಾನೆ, ಭಗವತಿಗೆ ಬಹಳ ಚೆನ್ನಾಗಿ ಅಲಂಕಾರವಾಗಿದೆ.
ಗರ್ಭಗುಡಿ ಬೆಳಕಿನಿಂದ ಕಂಗೊಳಿಸುತ್ತಿದೆ. ತಾಯಿಯ ಮುಂಭಾಗದಲ್ಲಿ 2 ದೀಪದ ಕಂಬಗಳು ಉರಿಯುತ್ತಿವೆ. ಮೇಲ್ಛಾವಣಿಯಿಂದ ಒಂದು ದೀಪದ ಗೊಂಚಲು ನೇತಾಡುತ್ತಿದೆ. ದೇವಾಲಯದ ತಟ್ಟೆಗಳು ನೈವೇದ್ಯದಿಂದ ತುಂಬಿವೆ. ತಾಯಿಯ ಪಾದಪದ್ಮಗಳು ಜಪಾ ಬಿಲ್ವದಳಗಳಿಂದ ಅಲಂಕೃತವಾಗಿವೆ. ನಾನಾ ವಿಧ ಪುಷ್ಪಮಾಲಿಕೆಗಳಿಂದ ಆಕೆಯ ಕೊರಳು ಶೋಭಿಸುತ್ತಿದೆ. ಹತ್ತಿರವೇ ಚಾಮರ ನೇತಾಡುತ್ತಿದ್ದುದು ಮಣಿಯ ಕಣ್ಣಿಗೆ ಬಿತ್ತು. ಪರಮಹಂಸರು ಅನೇಕ ವೇಳೆ ಅದರಿಂದ ಭಗವತಿಗೆ ಶೈತ್ಯೋಪಚಾರ ಮಾಡಿರುವುದು ಆತನ ಮನಸ್ಸಿಗೆ ಥಟ್ಟನೆ ಹೊಳೆಯಿತು. ನಾನೂ ಸಹ ಅದರಿಂದ ಭಗವತಿಗೆ ಶೈತ್ಯೋಪಚಾರ ಮಾಡಬಹುದೇ ಎಂದು ಅಂಜುತ್ತಾ ರಾಮಲಾಲನನ್ನು ಕೇಳಿದನು. ರಾಮಲಾಲ ಅನುಮತಿ ಕೊಟ್ಟ. ಬಳಿಕ ಆತ ಭಗವತಿಗೆ ಚಾಮರ ಸೇವೆ ಮಾಡಲು ಆರಂಭಿಸಿದ. ಆಗ ಪೂಜೆ ಇನ್ನೂ ಆರಂಭವಾಗಿರಲಿಲ್ಲ. ಭಕ್ತರು ಯಾರು ಹೊರಗೆ ಹೋಗಿದ್ದರೋ ಅವರೆಲ್ಲ ಮತ್ತೆ ಪರಮಹಂಸರ ಕೊಠಡಿಗೆ ಬಂದು ಸೇರಲಾರಂಭಿಸಿದರು. ವೇಣಿಪಾಲ ಪರಮಹಂಸರನ್ನು ಆಹ್ವಾನಿಸಿದ್ದಾನೆ. ಅವರು ನಾಳೆ ಹಗಲು ಸಿಂಥಿ ಬ್ರಾಹ್ಮ ಸಮಾಜಕ್ಕೆ ಹೋಗಬೇಕಾಗಿದೆ. ಆದರೆ ಆಹ್ವಾನ ಪತ್ರದಲ್ಲಿ ತಪ್ಪು ತಾರೀಖನ್ನು ಹಾಕಿದ್ದಾನೆ. ಶ್ರೀರಾಮಕೃಷ್ಣರು: ವೇಣಿಪಾಲ ನನ್ನನ್ನು ಆಹ್ವಾನಿಸಿದ್ದಾನೆ, ಆದರೆ ಹೀಗೇಕೆ ಬರೆದು ಬಿಟ್ಟ ಹೇಳು ನೋಡೋಣ. ಮಾಸ್ಟರ್: ಹೌದು, ಬರೆದದ್ದು ಸರಿಯಾಗಿಲ್ಲ, ಆದರೆ ಅಷ್ಟೊಂದು ಯೋಚಿಸಿ ಮಾಡಿ ನೋಡಿ ಬರೆಯಲಿಲ್ಲ ಅಂತ ಕಾಣುತ್ತೆ. ವೇಣಿಪಾಲನ ಪತ್ರದ ವಿಷಯವಾಗಿ ಮಾತನಾಡುತ್ತಿದ್ದಾಗ ಪರಮಹಂಸರು ಕೊಠಡಿಯ ಮಧ್ಯೆ ನಿಂತಿದ್ದರು. ಬಾಬುರಾಮ ಅವರ ಹತ್ತಿರ ನಿಂತಿದ್ದ. ಬಳಿಕ ಪರಮಹಂಸರು ಬಾಬುರಾಮನ ಮೇಲೆ ಒರಗಿ ನಿಂತರು. ಒಡನೆಯೇ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಭಕ್ತರೆಲ್ಲ ಅವರ ಸುತ್ತಲೂ ಸುತ್ತುಗಟ್ಟಿ ನಿಂತಿದ್ದಾರೆ. ಅವರೆಲ್ಲ ಆ ಸಮಾಧಿಸ್ಥ ಪುರುಷರನ್ನು ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದಾರೆ. ಬಲಗಾಲನ್ನು ಸ್ವಲ್ಪ ಮುಂದೆ ಚಾಚಿ ನಿಂತಿದ್ದಾರೆ. ಭುಜ ಒಂದು ಕಡೆಗೆ ಸ್ವಲ್ಪ ಬಾಗಿದೆ. ಬಾಬುರಾಮನ ಹೆಗಲ ಮೇಲೆ ಕಿವಿಯ ಸಮೀಪದಲ್ಲಿ ಕೈ ಇಟ್ಟಿದ್ದಾರೆ. ಸ್ವಲ್ಪ ಹೊತ್ತಿನ ಮೇಲೆ ಸಮಾಧಿ ಇಳಿಮುಖವಾಯಿತು. ಇನ್ನೂ ನಿಂತೇ ಇದ್ದಾರೆ. ಈಗ ತಮ್ಮ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ಏನೋ ಬಹಳವಾಗಿ ಚಿಂತಿಸುತ್ತಿರುವಂತೆ ನಿಂತಿದ್ದಾರೆ. ಈಗ ಸ್ವಲ್ಪ ನಕ್ಕು ಭಕ್ತರನ್ನು ಸಂಬೋಧಿಸುತ್ತಿದ್ದಾರೆ. ಶ್ರೀರಾಮಕೃಷ್ಣರು: ಎಲ್ಲವನ್ನೂ ನೋಡಿದೆ. ಯಾರು ಎಷ್ಟು ದೂರ ಮುಂದುವರಿದಿದ್ದಾರೆ ಅನ್ನುವುದನ್ನು. ರಾಖಾಲ, ಇವನು, ಸುರೇಂದ್ರ, ಬಾಬುರಾಮ, ಇನ್ನೂ ಅನೇಕರನ್ನು ನೋಡಿದೆ. ಹಾಜರ: ನನ್ನನ್ನು? ಶ್ರೀರಾಮಕೃಷ್ಣರು: ನೋಡಿದೆ. ಹಾಜರ: ಬಂಧನ ಹೆಚ್ಚಾಗಿದೆಯೇ? ಶ್ರೀರಾಮಕೃಷ್ಣರು: ಇಲ್ಲ. ಹಾಜರ: ನರೇಂದ್ರನ ನೋಡಿದರೇನು? ಶ್ರೀರಾಮಕೃಷ್ಣರು: ನೋಡಲಿಲ್ಲ, ಆದರೆ ಈಗಲೂ ಹೇಳಬಲ್ಲೆ. ಒಂದು ಸ್ವಲ್ಪ ತೊಡಕಿನಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಆದರೆ ಎಲ್ಲರಿಗೂ ದೊರೆತು ಬಿಡುವುದನ್ನು ನೋಡಿದೆ. ಮಣಿ ಕಡೆ ದೃಷ್ಟಿ ಹಾಕಿ ಎಲ್ಲರೂ ಅವಿತು ಕುಳಿತಿರುವುದನ್ನು ನೋಡಿದೆ. ಭಕ್ತರೆಲ್ಲ ಆಶ್ಚರ್ಯಚಕಿತರಾಗಿದ್ದಾರೆ. ದೈವವಾಣಿ ಸದೃಶವಾದ ಈ ಅದ್ಭುತ ಸಂವಾದವನ್ನು ಕೇಳುತ್ತಿದ್ದಾರೆ. ಶ್ರೀರಾಮಕೃಷ್ಣರು: ಆದರೆ ಇವನನ್ನು, ಬಾಬುರಾಮನನ್ನು ಮುಟ್ಟಿ ಆ ಭಾವ ಬಂದಿತು. ಹಾಜರ: ಫಸ್ಟ್ ಯಾರು? ಪರಮಹಂಸರು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದರು. ಬಳಿಕ ಹೇಳಿದರು: ನಿತ್ಯ ಗೋಪಾಲನಂಥವರು ಕೆಲವರು ಇದ್ದಿದ್ದರೆ ಮತ್ತೆ ಯೋಚಿಸುತ್ತಿದ್ದಾರೆ. ಈಗಲೂ ಅದೇ ಭಾವದಲ್ಲೇ ನಿಂತಿದ್ದಾರೆ. ಮತ್ತೆ ಹೇಳಿದರು: ಅಧರಸೇನ ತನ್ನ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳುವುದಾದರೆ, ಆದರೆ ಸಾಹೇಬ ರೇಗಿಕೊಂಡು ಬಿಟ್ಟರೆ ಎಂಬ ಭಯ. ಎಲ್ಲ ಏನಿದು ಅಂತ ಆತ ಹೇಳಿಬಿಟ್ಟರೆ ಎಂದು. ಎಲ್ಲರೂ ಸ್ವಲ್ಪ ನಕ್ಕರು. ಈಗ ಪರಮಹಂಸರು ತಮ್ಮ ಸ್ವಂತ ಜಾಗದಲ್ಲಿ ಹೋಗಿ ಕುಳಿತುಕೊಂಡಿದ್ದಾರೆ. ಭಕ್ತರೆಲ್ಲ ನೆಲದ ಮೇಲೆ ಕುಳಿತಿದ್ದಾರೆ. ಬಾಬುರಾಮ ಮತ್ತು ಕಿಶೋರಿ ಚಿಕ್ಕ ಮಂಚದ ಹತ್ತಿರಕ್ಕೆ ಬಂದು ಪರಮಹಂಸರ ಪಾದಗಳನ್ನು ಒತ್ತುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಕಿಶೋರಿಯ ಕಡೆ ನೋಡಿ, ಇದೇನು ಬಹಳ ಸೇವೆ. ರಾಮಲಾಲ ಬಂದು ಸಾಷ್ಟಾಂಗ ಪ್ರಣಾಮ ಮಾಡಿದ. ವಿಶೇಷ ಭಕ್ತಿಭಾವದಿಂದ ಪಾದಧೂಳಿಯನ್ನು ತೆಗೆದುಕೊಂಡ.
ಭಗವತಿಯ ಪೂಜೆ ಪ್ರಾರಂಭ ಮಾಡಲು ಸನ್ನದ್ಧನಾಗಿದ್ದಾನೆ. ರಾಮಲಾಲ ಪರಮಹಂಸರಿಗೆ ಪೂಜೆ ಪ್ರಾರಂಭಿಸಲೇ ಶ್ರೀರಾಮಕೃಷ್ಣರು ಓಂ ಕಾಳಿ ಓಂ ಕಾಳಿ, ಜೋಪಾನವಾಗಿ ಪೂಜೆ ಮಾಡು, ಜೊತೆಗೆ ಹೋತನ ಬಲಿ ಬೇರೆ ಕೊಡಬೇಕಾಗಿದೆ. ಮಧ್ಯರಾತ್ರಿಯಾಗಿದೆ, ಪೂಜೆ ಪ್ರಾರಂಭವಾಗಿದೆ. ಪರಮಹಂಸರು ಪೂಜೆ ನೋಡಲು ಬರುತ್ತಿದ್ದಾರೆ. ದೇವಾಲಯಕ್ಕೆ ಬಂದು ಭಗವತಿಯ ಹತ್ತಿರ ನಿಂತು ನೋಡುತ್ತಿದ್ದಾರೆ. ಈಗ ಬಲಿ ಆಗುತ್ತದೆ. ಜನರು ಆಕಾಂಕ್ಷಿತರಾಗಿ ನಿಂತುಕೊಂಡಿದ್ದಾರೆ. ವಧ್ಯ ಪಶುವಿಗೆ ಪ್ರೋಕ್ಷಣೆ ಮಾಡಿದರು. ಅದನ್ನು ಈಗ ಬಲಿ ಕೊಡಲು ಎಳೆದುಕೊಂಡು ಹೋಗುತ್ತಿದ್ದಾರೆ. ಪರಮಹಂಸರು ತಮ್ಮ ಕೊಠಡಿಗೆ ಹಿಂದಿರುಗಿದರು. ಪಶುವಧೆ ನೋಡಲು ಅವರ ಕೈಯಲ್ಲಾಗುತ್ತಿಲ್ಲ. ರಾತ್ರಿ 2 ಗಂಟೆಯವರೆಗೆ ಅನೇಕ ಭಕ್ತರು ಕಾಳಿ ದೇವಾಲಯದಲ್ಲಿ ಕುಳಿತುಕೊಂಡಿದ್ದರು. ಹರಿಪದ ಕಾಳಿ ದೇವಾಲಯಕ್ಕೆ ಬಂದು ಹೇಳಿದ, ಏಳಿ, ಪರಮಹಂಸರು ಕರೆಯುತ್ತಿದ್ದಾರೆ, ಪ್ರಸಾದ ಎಲ್ಲ ಸಿದ್ಧವಾಗಿದೆ. ಭಕ್ತರು ದೇವಿಯ ಪ್ರಸಾದ ಸ್ವೀಕರಿಸಿದರು. ಬಳಿಕ ಎಲ್ಲೆಲ್ಲಿ ಸ್ಥಳ ಸಿಕ್ಕಿತೋ ಅಲ್ಲಲ್ಲಿ ಮಲಗಿ ನಿದ್ರಿಸಿದರು. ಬೆಳಗಾಯಿತು. ಭಗವತಿಯ ಪ್ರಾತಃ ಕಾಲದ ಮಂಗಳಾರತಿ ಮುಗಿಯಿತು. ಭಗವತಿಯ ಎದುರಿಗೇನೇ ನಾಟ್ಯ ಮಂದಿರವಿದೆ. ಅಲ್ಲಿ ನಾಟಕ ನಡೆಯುತ್ತಿದೆ. ಭಗವತಿ ನಾಟಕ ನೋಡುತ್ತಿದ್ದಾಳೆ. ಪರಮಹಂಸರು ಸಿಮೆಂಟು ಹಾಕಿದ ಅಂಗಳದ ಮೂಲಕ ನಾಟಕ ನೋಡಲು ಬರುತ್ತಿದ್ದಾರೆ. ಮಣಿ ಅವರೊಡನೆಯೇ ಬರುತ್ತಿದ್ದಾನೆ. ಪರಮಹಂಸರಿಂದ ಬೀಳ್ಕೊಂಡು ಹೊರಡುವುದರಲ್ಲಿದ್ದಾನೆ. ಶ್ರೀರಾಮಕೃಷ್ಣರು, ಈಗ ಏಕೆ ಹೋಗುತ್ತೀಯೇ ಮಣಿ? ನೀವು ಇಂದಿನ ಅಪರಾಹ್ನ ಸಿಂಧಿಗೆ ಹೋಗುತ್ತೀರಿ. ನನಗೂ ಅಲ್ಲಿಗೆ ಬರಲು ಇಚ್ಛೆ. ಅದಕ್ಕಾಗಿ ಮನೆಗೆ ಒಮ್ಮೆ ಹೋಗಿ ಬರುತ್ತೇನೆ. ಮಾತಾಡುತ್ತಾ ಕಾಳಿ ದೇವಾಲಯದ ಹತ್ತಿರ ಬಂದು ಬಿಟ್ಟರು. ಮಣಿಯು ಮೆಟ್ಟಲುಗಳ ಹತ್ತಿರ ಪರಮಹಂಸರಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿದ. ಪರಮಹಂಸರು, ಒಳ್ಳೆಯದು, ಹೋಗಿ ಬಾ. ನನಗಾಗಿ ಅಗ್ಗವಾಗಿರುವ 2 ಸ್ನಾನದ ಚೌಕ ತೆಗೆದುಕೊಂಡು ಬಾ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ, ನಮೋ ನಾರಾಯಣ ಭವದುಃಖಹಾರಿ. ನಮೋ